ಹಾಯ್ ಹಲೋ ನಮಸ್ಕಾರ. SSL ಸೆಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಮ್ಯಾಥ್ಸ್ ಟೀಚರ್ ಕಿಶೋರ್ ಗುಬಿ. ಮಕ್ಕಳೇ, ಇವತ್ತು ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಂದರೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಒಂದು ಅಧ್ಯಾಯದ MCQs ಅನ್ನ ಭಾಳ ಕ್ವಿಕ್ಕಾಗಿ ಒಂದು ಸರ್ತಿ ರಿವೈಸ್ ಮಾಡೋಕೆ ಹೊರಟಿದ್ದೀವಿ, ನೋಡ್ಲಿಕ್ಕೆ ಹೊರಟಿದ್ದೀವಿ. ಯಾರೆಲ್ಲ ಕಲ್ತಿಲ್ಲ ಇನ್ನೂ ಕಲ್ತ್ಕೊಳ್ಳೋದಕ್ಕೆ ಹೊರಟಿದ್ದೀವಿ. ಈ ಚಾಪ್ಟ್ರಿಂದ ಲಾಸ್ಟ್ ಇಯರ್ನಲ್ಲಿ ನಮಗೆ ಬ್ಲೂ ಪ್ರಿಂಟ್ ಪ್ರಕಾರ 8 ಮಾರ್ಕ್ಸ್ ಬರುತ್ತೆ. ಆ 8 ಮಾರ್ಕ್ಸಲ್ಲಿ 2 ಮಾರ್ಕ್ಸ್ ಪಕ್ಕಾ MCQs ಮೇಲೆ ಬರ್ತಾ ಇತ್ತು. ಈ ವರ್ಷ ಕೂಡ ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡೋದಾದರೆ 2 ಅಂಕೆಗಳು ಈ ಒಂದು ಅಧ್ಯಾಯದಿಂದ MCQs ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳ ಮೇಲೆ ಬರುತ್ತೆ ಅಂತ ನನಗೆ ಭಾವಿಸ್ತೀನಿ. ಬರೋ ಸಾಧ್ಯತೆ ಬಹಳ ಇದೆ. ಅಟ್ಲೀಸ್ಟ್ 1 ಮಾರ್ಕ್ಸ್ ಅಂತೂ ಪಕ್ಕ ಬರುತ್ತೆ. 2 ಮಾರ್ಕ್ಸ್ ಲಾಸ್ಟ್ ಎಲ್ಲಿಂದ ಬಂತಂದರೆ ಒಂದು ಕೌಷ್ಟಕ ಇದೆ, ಅಂದರೆ ಒಂದು ಟೇಬಲ್ ಇದೆ. ಆ ಟೇಬಲ್ನ ಬೇಸ್ಡ್ ಕ್ವಶನ್ಸೇ 2 MCQsಗಳು ಬರುತ್ತೆ. ಯಾವ ರೀತಿ ಬರಬಹುದು? MCQs ಅಷ್ಟೇ 1 ಮಾರ್ಕ್ಸ್ ಕ್ವಶನ್ಸ್ ಕೂಡ ಬರಬಹುದು. ಅದು ಯಾವ ರೀತಿ ಪ್ರಶ್ನೆಗಳು ಆಗಿರುತ್ತೆ ಅದನ್ನು ನಾವು ಇವತ್ತು ಈ ಕ್ಲಾಸ್ನಲ್ಲಿ ನೋಡೋಕೆ ಹೊರಟಿದ್ದೀವಿ. ಆ್ಯಸ್ ಯೂಶುವಲ್ ನಾನು ಯಾವಾಗಲೂ ಹೇಳ್ತೀನಿ, ವಿಡಿಯೋ ಅರ್ಥ ಆಯಿತು ಅಂದರೆ, ಚೆನ್ನಾಗಿತ್ತು ಅಂದರೆ, ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಕ್ಲಾಸನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಯಾವುದೇ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಆ್ಯಸ್ ಯೂಶುವಲ್ ಯಾವಾಗಲೂ ಕೂಡ ಕೇಳ್ಬೋದು, ನಾನು ರೆಸ್ಪಾಂಡ್ ಮಾಡ್ತೀನಿ. ಓಕೆ ಅಲ್ವಾ? ಓಕೆ, ಲೆಟ್ ಅಸ್ ಸ್ಟಾರ್ಟ್. ಈ ಚಾಪ್ಟರ್ನಲ್ಲಿ ನಾನು ಹೇಳಿದೆ ಆಗಲೇ ಏನು ಬಹಳ ಮುಖ್ಯ, ಒಂದು ಕೌಷ್ಟಕ ಅಥವಾ ಒಂದು ಟೇಬಲ್ ಬಹಳ ಮುಖ್ಯ ಆಗುತ್ತೆ. ಯಾವುದೇ ಟೇಬಲ್ಲು ನೋಡೋಣ ಬನ್ನಿ. ಸೊ ಟೇಬಲ್ ಈ ರೀತಿ ಕಾಣಿಸುತ್ತೆ ನಮಗೆ. ಸೊ ಇಲ್ಲಿ ಕಂಡೀಷನ್ನು ಅಂದರೆ ನಮಗೆ 2 ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಂದರೆ ಜನರಲ್ ಫಾರ್ಮ್, ಸ್ಟ್ಯಾಂಡರ್ಡ್ ಫಾರ್ಮ್ ಗೊತ್ತಲ್ವ ನಮಗೆ. A1x ಪ್ಲಸ್ B1y ಪ್ಲಸ್ C1 ಈಕ್ವಲ್ ಟು 0 ಆ್ಯಂಡ್ A2x ಪ್ಲಸ್ B2y ಪ್ಲಸ್ C2 ಈಕ್ವಲ್ ಟು 0. ಈ 2 ಈಕ್ವೇಷನ್ಸ್ಗಳು ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಆಗಿರುತ್ತೆ. ಈ 2 ಈಕ್ವೇಷನ್ಸ್ಗಳನ್ನ ಅಂದರೆ ಇದೇ ಅಂದರೆ A1 ಜಾಗದಲ್ಲಿ ಯಾವುದೋ ಒಂದು ನಂಬರ್ ಇರುತ್ತೆ, B1 ಜಾಗದಲ್ಲಿ ಯಾವುದೋ ಒಂದು ನಂಬರ್ ಇರುತ್ತೆ. ಸೊ ಆ ನಂಬರ್ಗಳನ್ನ ತಗೊಂಡು ಲೈನ್ಸು ಇದರ ಗ್ರಾಫ್ ಆಗಿ ಪ್ಲಾಟ್ ಮಾಡಿದಾಗ ನಾವು ಲೈನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಗ್ರಾಫ್ ಪ್ಲಾಟ್ ಮಾಡ್ದೇ ಹೇಳ್ಬೋದು. ಅದನ್ನ ಹೆಂಗೆ ಹೇಳ್ತೀವಿ? ಈ ಒಂದು ಟೇಬಲ್ನ ಅರ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ಫಾರ್ ಎಕ್ಸಾಂಪಲ್ A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಅಂದರೆ A1/A2 B1/B2ಗೆ ಸಮ ಇಲ್ಲ ಅಂತ ಹೇಳಿದ್ರೆ ಆವಾಗ 2 ಲೈನ್ಸ್ ಯಾವ ರೀತಿ ಬರುತ್ತೆ? ಅವೆರಡು ಲೈನ್ಸು ಛೇದಿಸುವ ರೇಖೆಗಳಾಗಿರುತ್ತೆ, ಒಂದಕ್ಕೊಂದು ಛೇದಿಸುತ್ತೆ. ಹಾಗಂದರೆ ಅದನ್ನು ನಾವು ಗಮನಿಸಿದ್ರೆ 2 ಒಂದೇ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾ ಇವೆ. ಆ ಯಾವ ಪಾಯಿಂಟಲ್ಲಿ ಮೀಟ್ ಆಗುತ್ತೋ ಅದೇ ನಮಗೆ ಸೊಲ್ಯೂಷನ್ ಆಗಿರುತ್ತೆ, ಪರಿಹಾರ ಆಗಿರುತ್ತೆ. ಸೊ ಹಂಗಂದರೆ ಒಂದೇ ಒಂದು ಪರಿಹಾರ ಸಿಗ್ತಿದೆಯಲ್ವಾ, ಅದಕ್ಕೆ ನಾವು ಯುನೀಕ್ ಸೊಲ್ಯೂಷನ್ ಅಥವಾ ಒನ್ ಸೊಲ್ಯೂಷನ್ ಅಂತ ಕರಿತೀವಿ. ಇನ್ನೊಂದು ರೀತಿಯಲ್ಲಿ ಕನ್ನಡದಲ್ಲಿ ಹೇಳೋದಾದರೆ ಅನನ್ಯ ಪರಿಹಾರ ಅಂತ ಹೇಳ್ತೀವಿ. ಸೊ ಲೈನ್ಸ್ ಯಾವ ರೀತಿ ಲೈನ್ಸ್? ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಥವಾ ಛೇದಿಸುವ ರೇಖೆಗಳು. ಆಲ್ರೆಡಿ ಹೇಳಿದೆ ನಾನು. ಈ ಟೈಪ್ ಆಫ್ ಲೈನ್ಸನ್ನು ನಾವು ಕನ್ಸಿಸ್ಟೆಂಟ್ ಅಂತ ಕರಿತೀವಿ, ಅಥವಾ ಸ್ಥಿರ ರೇಖೆಗಳು ಅಂತ ಕರಿತೀವಿ. ಸೆಕೆಂಡ್ ಕಂಡೀಷನ್ ಯಾವುದಪ್ಪ ಅಂತ ನೋಡಿದ್ರೆ ನಾವು A1/A2 B1/B2ಗೆ ಈಕ್ವಲ್ ಆಗುತ್ತೆ. ಫಸ್ಟ್ ಕಂಡೀಷನಲ್ಲಿ ಈಕ್ವಲ್ ಇರಲಿಲ್ಲ, ಸೆಕೆಂಡ್ ಕಂಡೀಷನಲ್ಲಿ 2 ಈಕ್ವಲ್ ಆಯಿತು. ಬಟ್ ಮೂರನೇದು ಯಾವುದಿದೆ, C1/C2, ಅದು ಈಕ್ವಲ್ ಇಲ್ಲ. ಆ ರೀತಿ ಇದ್ದಾಗ ನಮಗೆ ಸಿಗೋದು ಪ್ಯಾರಲಲ್ ಲೈನ್ಸ್. ಈ ರೀತಿ ಇರುತ್ತೆ, ರೈಲ್ವೆ ಟ್ರ್ಯಾಕ್ ಇರುತ್ತಲ್ಲ ಆ ರೀತಿ. 2 ಕೂಡ ಎಲ್ಲೂ ಕೂಡ ಛೇದಿಸೋದೇ ಇಲ್ಲ, ಅಂದರೆ ಮೀಟೇ ಆಗಲ್ಲ, ಇಂಟರ್ಸೆಕ್ಟ್ ಆಗೋದೇ ಇಲ್ಲ. ಎಲ್ಲೂ ಇಂಟರ್ಸೆಕ್ಟ್ ಆಗಿಲ್ಲ ಅಂದರೆ ಸೊಲ್ಯೂಷನ್ ಇಲ್ವಾ? ಸೊ ನೋ ಸೊಲ್ಯೂಷನ್ ಅಥವಾ ಝೀರೋ ಸೊಲ್ಯೂಷನ್ ಅಂತ ಕೂಡ ಹೇಳ್ತೀವಿ, ಯಾವುದೇ ಪರಿಹಾರವಿಲ್ಲ. ಸೊ ಅದೇ ರೀತಿ ಲೈನ್ಸ್ ಯಾವ ರೀತಿ ಲೈನ್ಸ್? ಇದು ಪ್ಯಾರಲಲ್ ಲೈನ್ಸ್ ಅಥವಾ ಸಮಾಂತರ ರೇಖೆಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಇದನ್ನು ನಾವು ಅಸ್ಥಿರ ರೇಖೆಗಳು ಅಥವಾ ಇನ್ಕನ್ಸಿಸ್ಟೆಂಟ್ ಲೈನ್ಸ್ ಅಂತ ಹೇಳ್ತೀವಿ. ಮೂರನೇ ಕಂಡೀಷನ್ ಯಾವುದು? A1/A2 B1/B2 C1/C2 ಮೂರೂ ಈಕ್ವಲ್ ಆಗೋಗ್ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ. ಆವಾಗ ನಮಗೆ ಸಿಗೋದೆ ಒಂದರ ಮೇಲೆ ಇನ್ನೊಂದಿರ್ತಕ್ಕಂಥ ರೇಖೆಗಳು. ಫಸ್ಟ್ ಒಂದು ಲೈನ್ ಮೇಲೇ ಇನ್ನೊಂದು ಲೈನ್ ಇದೆ, 2 ಕೂಡ ಐಕ್ಯ ಆಗ್ಬಿಟ್ಟಿದೆ, ಒಂದ್ರ ಮೇಲೊಂದು ಕೋಇನ್ಸೈಡ್ ಆಗ್ಬಿಟ್ಟಿದೆ. ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಕರಿತೀವಿ ಇದನ್ನು, ಐಕ್ಯಗೊಳ್ಳುವ ರೇಖೆಗಳು. ಈಗ ಈ ಪಾಯಿಂಟಲ್ಲಿ 2 ಇಂಟರ್ಸೆಕ್ಟ್ ಆಗ್ತಿದೆ, ಈ ಪಾಯಿಂಟಲ್ಲೂ ಇಂಟರ್ಸೆಕ್ಟ್ ಆಗ್ತಿದೆ, ಈ ಪಾಯಿಂಟ್ ಎಲ್ಲ ಪಾಯಿಂಟ್ಸಲ್ಲೂ ಕೂಡ ಇಂಟರ್ಸೆಕ್ಟ್ ಆಗ್ತಾನೇ ಇದೆ. ಹಾಗಂದರೆ ಇದು ಎಷ್ಟು ಸೊಲ್ಯೂಷನ್ಸ್ ಇದೆ ಅಂತ ನೋಡಿದ್ರೆ ನೀವು ಎಲ್ಲ ಪಾಯಿಂಟ್ಗಳು ಕೂಡ ಸೊಲ್ಯೂಷನ್ಸೇ. ದಟ್ ಮೀನ್ಸ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್, ಅನಂತ ಪರಿಹಾರಗಳು ಅಂತ ಹೇಳ್ಬೋದು. ಇದನ್ನು ನಾವು ಡಿಪೆಂಡೆಂಟ್ ಅಥವಾ ಅವಲಂಬಿತ ರೇಖೆಗಳು ಅಂತ ಕರಿತೀವಿ ಇದನ್ನು. ಓಕೆ ಅಲ್ವಾ? ಸೊ ಈ ಕಂಡೀಷನ್ ಅಂದರೆ ಈ ಟೇಬಲ್ ಒಂದು ಗೊತ್ತಿದ್ರೆ ನಮ್ಮ ಪಕ್ಕ. ಫಸ್ಟ್ ಕಂಡೀಷನ್ A1/A2 ನಾಟ್ ಈಕ್ವಲ್ ಟು B1/B2, ಯುನೀಕ್ ಸೊಲ್ಯೂಷನ್, ಯಾಕಂದರೆ ಛೇದಿಸುತ್ತೆ. A1/A2 B1/B2 2 ಸಮ ಇದೆ, C1/C2 ಮಾತ್ರ ಸಮ ಇಲ್ಲ ಅಂದರೆ ಆವಾಗ ಪ್ಯಾರಲಲ್ ಲೈನ್ಸ್, ನೋ ಸೊಲ್ಯೂಷನ್ಸ್. ಥರ್ಡ್ 3 ಈಕ್ವಲ್ ಇದೆ ಅಂದರೆ ಇನ್ಫೈನೈಟ್ ಸೊಲ್ಯೂಷನ್ಸ್, ಯಾಕೆ ಅಂದರೆ ಕೋಇನ್ಸೈಡ್ ಆಗ್ತಾ ಇದೆ. ಇಷ್ಟು ಗೊತ್ತಿದ್ರೆ ನಮಗೆ
ನಾವು 2 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಹೆಂಗೆ ಅದನ್ನು ನೋಡೋಣ. ಸೊ ಮೊದಲಿಗೆ ಟೈಪ್ಸ್ ಆಫ್ ಕ್ವಶನ್ಸ್ ಯಾವ್ದು ಬರುತ್ತೆ ಅಂತ ನೋಡೋಣ. ಇಫ್ ದ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ಪೆರಲ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂತ ಹೇಳ್ಬಿಟ್ಟು 2 ಈಕ್ವೇಷನ್ಸ್ ಕೊಟ್ಟಿಯಾರಲ್ಲಿ 3x ಪ್ಲಸ್ 2k ಅನ್ನೋದು ಕೋಎಫಿಷಿಯೆಂಟ್ ಆಗುತ್ತೆ. ಈಸ್ 2k ಇಂಟು y ಈಸ್ ಈಕ್ವಲ್ ಟು 2. ಈ 2ನ ಈ ಕಡೆ ಕರ್ಕೊಂಡ್ರೆ -2 ಆಗುತ್ತೆ. ಇರಲಿ, ಇದು ನಮಗೆ ಗೊತ್ತಿರಲಿ. ಆ್ಯಂಡ್ 2x ಪ್ಲಸ್ 5y ಪ್ಲಸ್ 1 ಈಸ್ ಈಕ್ವಲ್ ಟು 0 ಆರ್ ಪ್ಯಾರಲಲ್ ಅಂತ ಹೇಳ್ತೀರಿ. ಇವೆರಡು ಯಾವ ರೀತಿ ರೇಖೆಗಳು? ಪ್ಯಾರಲಲ್ ರೇಖೆಗಳು. ಮತ್ತು ಕನ್ನಡದಲ್ಲಿ ಓದಾದರೆ ಸೊ ಸೇಮ್ ಈಕ್ವೇಷನ್ಸ್, ಇವೆರಡು ಈಕ್ವೇಷನ್ಸ್ಗಳು ಈಸ್ ಈಕ್ವಲ್ ಟು 0. ರೇಖೀಯ ಸಮೀಕರಣಗಳ ಜೋಡಿಯಿಂದ ಪ್ರತಿನಿಧಿಸಲಾದ ರೇಖೆಗಳು ಸಮಾಂತರವಾಗಿವೆ ಅಂತ ಹೇಳ್ತೀವಿ. ಸಮಾಂತರವಾಗಿವೆ ಅಥವಾ ಪ್ಯಾರಲಲ್. ಈ ಪ್ಯಾರಲಲ್ ನೋಡಿದ ತಕ್ಷಣ ಏನು ಬರ್ಬೇಕು ನಮ್ಮ ತಲೆಗೆ? A1/A2 B1/B2 ಈಕ್ವಲ್ ಇದೆ, ಬಟ್ C1/C2 ಈಕ್ವಲ್ ಇಲ್ಲ ಅಂತ. ಓಕೆ, ಬರ್ಕೋಣ ಇಲ್ಲಿ. A1/A2 ಈಸ್ ಈಕ್ವಲ್ ಟು B1/B2 ಈಸ್ ನಾಟ್ ಈಕ್ವಲ್ ಟು C1/C2 ಅಂತ ಗೊತ್ತಿರಬೇಕು ನಮಗೆ. ಓಕೆ ಸರ್, ಹಾಗಂದ್ರೆ ದೆನ್ ದ ವ್ಯಾಲ್ಯೂ ಆಫ್ ಕೆ ಈಸ್ ಅಂತ ಕೇಳ್ತೀರಿ. ಕೆ ಎಲ್ಲಿದೆ ನೋಡೋಣ ಫಸ್ಟು. B1 ಜಾಗದಲ್ಲಿದೆ. ಇದು B1 ಅಲ್ವಾ? ಇದು A1, ಇದು B1, ಇದು A2, ಇದು B2. ಸೊ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಈ ಸಿ ಅವಶ್ಯಕತೆ ಇಲ್ಲ ನಮಗೆ, ಯಾಕಂದರೆ ಈಕ್ವಲ್ ಟು ಇಲ್ಲ, ಅದು ಬಿಟ್ಟಾಕೋಣ. ಸೊ ಇವೆರಡನ್ನು ಮಾತ್ರ ಕನ್ಸಿಡರ್ ಮಾಡೋಣ. A1 ಜಾಗದಲ್ಲಿ 3 ಇದೆ, A2 ಜಾಗದಲ್ಲಿ 2 ಇದೆ, ಈಸ್ ಈಕ್ವಲ್ ಟು B1 ಜಾಗದಲ್ಲಿ 2k ಇದೆ, 2k ಡಿವೈಡೆಡ್ ಬೈ B2 ಜಾಗದಲ್ಲಿ 5 ಇದೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ 3 5 ಎಷ್ಟು? 15 ಈಸ್ ಈಕ್ವಲ್ ಟು 2 ಇಂಟು 2 4k ಕೆಳಗಡೆ ಹೋದರೆ k ಈಸ್ ಈಕ್ವಲ್ ಟು 15 ಡಿವೈಡೆಡ್ ಬೈ 4 ಆಗುತ್ತೆ, ವಿಚ್ ಈಸ್ ಆಪ್ಷನ್ ಸಿ. ಗೊತ್ತಾಗ್ತಿದೆ ಹೆಂಗೆ ಮಾಡೋದಂತ? ಅವ್ರು ಏನು ಕೊಟ್ಟಿದ್ದಾರೆ? ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ. ಹಂಗನ ಕಂಡೀಷನ್ ನಮಗೆ ಇದಂತ ಗೊತ್ತು. ಇದರಲ್ಲಿ ಇವೆರಡು ಮಾತ್ರ ಕನ್ಸಿಡರ್ ಮಾಡೋಣ. ಯಾಕೆ? ಈ ನಾಟ್ ಈಕ್ವಲ್ ಟು ಇದ್ರೆ ಉಪಯೋಗ ಇಲ್ಲ ನಮ್ಗೆ, ಅದು ಬಿಟ್ಟಾಕೋಣ ಇದನ್ನು ಸದ್ಯಕ್ಕೆ. ಸೊ ಓಕೆ, ಸಾರಿ. ಸೊ ಇವಾಗ ನಮಗೆ ಇದನ್ನು ಬೇಡ, ನಮಗೆ ಇದನ್ನು ಬಿಟ್ಟಾಕೋಣ ಸದ್ಯಕ್ಕೆ. ಇವೆರಡು ಕಂಡೀಷನ್ಸ್ ತಗೋತಾ ಇದ್ದೀವಿ, ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, 15/4 ಅಂತ ಆನ್ಸರ್ ಬರ್ತೇವೆ, ವಿಚ್ ಇಸ್ ಆಪ್ಷನ್ ಸಿ. ಓಕೆ ಅಲ್ವಾ? ನೆಕ್ಸ್ಟ್ ಕ್ವಶನ್ ಮಾಡೋಣ ನಾವು. ಲೆಟ್ ಅಸ್ ಲುಕ್ ಅಟ್ ದ ಸೆಕೆಂಡ್ ಕ್ವಶನ್ ಹಿಯರ್. ಸೊ ಫಸ್ಟ್ ಕ್ವಶನ್ಗೆ ಆಪ್ಷನ್ ಯಾವುದು? ಆಪ್ಷನ್ ಸಿ. In the pair of linear equations A1x plus B1y plus C1 is equal to 0, A2x plus B2y plus C2 equal to 0 if A1/A2 B1/B2 not equal to C1/C2 ಅಂತ ಹೇಳ್ತೀವಿ. ಇವೆರಡು ಈಕ್ವಲ್ ಆಗಿದೆಯಾ? ಥರ್ಡ್ ಒನ್ ಮಾತ್ರ ಈಕ್ವಲ್ ಇಲ್ವಾ? ಹಂಗಂದ್ರೆ ಇದು ಪ್ಯಾರಲಲ್. ಗೊತ್ತಿರ್ಬೇಕಲ್ವ ನಮಗೆ? ಹಂಗಂದ್ರೆ ಯಾವ ಟೈಪ್ ಆಫ್ ಲೈನ್ಸ್ ಅಂತ ಹೇಳ್ತೀರಾ? ಪ್ಯಾರಲಲ್ ಲೈನ್ಸ್ ಅಂತ ಹೇಳಬೇಕಾಗುತ್ತೆ ನಾವು, ಅಷ್ಟೇ, ಸಿಂಪಲ್. ಸೊ ಇದು ಸಿಂಪಲ್ ಕ್ವಶನ್. ಇದು ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಇದು ವೆರಿ ಸಿಂಪಲ್ ಕ್ವಶನ್. ಸೊ ಈ ರೀತಿ ಕ್ವಶನ್ಸ್ MCQs ಅಲ್ಲಿ ಬರುತ್ತೆ ನಮಗೆ. ಓಕೆ ಅಲ್ವಾ? ಇಫ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಸೇಮ್ ಹ್ಯಾವ್ ಯುನೀಕ್ ಸೊಲ್ಯೂಷನ್ ಅಂತ ಹೇಳ್ತೀರ, ಅಂದರೆ ಅನನ್ಯ ಪರಿಹಾರವನ್ನು ಹೊಂದಿದೆ ಅಂತ ಹೇಳ್ತಾರೆ. ಅನನ್ಯ ಪರಿಹಾರ ಅಂದರೆ ಯಾವುದು? ಅನನ್ಯ ಪರಿಹಾರ ಅಥವಾ ಯುನೀಕ್ ಸೊಲ್ಯೂಷನ್ ಅಂದರೆ ಇಂಟರ್ಸೆಕ್ಟಿಂಗ್ ಅಥವಾ ಛೇದಿಸುವ ರೇಖೆಗಳು. ಹೌದಲ್ವಾ? ಎರಡು ಕೂಡ ಛೇದಿಸುವ ರೇಖೆಗಳು ಅಂದ್ರೆ ಅರ್ಥ ಏನು? ಕಂಡೀಷನ್ ಯಾವುದಾಗಿರ್ಬೇಕು? A1/A2 ನಾಟ್ ಈಕ್ವಲ್ ಟು B1/B2 ಆಗಿರಬೇಕು. ಸೊ ಹಂಗಂದ್ರೆ ಎಲ್ಲಿದೆ ಆಪ್ಷನ್? ಆಪ್ಷನ್ ಎ ಅಲ್ಲಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ನಾವು, ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ರೆಪ್ರೆಸೆಂಟ್ಸ್ ಪ್ಯಾರಲಲ್ ಲೈನ್ಸ್. ಎರಡು ರೇಖೆಗಳು ಪ್ಯಾರಲಲ್ ಆಗಿವೆ. ಇಫ್ ಒನ್ ಆಫ್ ದ ಈಕ್ವೇಷನ್ ಈಸ್ 2x plus 3y minus 8 equal to 0. ಇನ್ನೊಂದು ಈಕ್ವೇಷನ್ ಯಾವುದು ಅಂತ ಹೇಳ್ತಾರೆ. ಪ್ಯಾರಲಲ್ ಲೈನ್ಸ್ ಅಂದಿದ ತಕ್ಷಣ ನಮ್ಗೆ ಏನು ತಲೆಗೆ ನೆನಪು ಬರಬೇಕು? A1/A2 ಈಸ್ ಈಕ್ವಲ್ ಟು B1/B2 ನಾಟ್ ಈಕ್ವಲ್ ಟು C1/C2 ಆಗಿರಬೇಕು ಅಂತ. ಹೌದಲ್ವಾ? ಹಾಗಂದ್ರೆ ಕೊಟ್ಟಿರೋ ಈಕ್ವೇಷನ್ನ ಮತ್ತೆ ಇಲ್ಲೆಲ್ಲದನ್ನು ಕಂಪೇರ್ ಮಾಡ್ತಾ ಹೋಗೋಣ. ಕೊಟ್ಟಿರೋ ಈಕ್ವೇಷನಲ್ಲಿ A1 2 ಆಗಿದೆ, A2 ಇಲ್ಲಿ 4 ಆಗಿದೆ, ಇಲ್ಲಿ 3 ಇದೆ, ಇಲ್ಲಿ 6 ಇದೆ. ರೇಷಿಯೋ 1/2 ಬರ್ತಾ ಇದೆ. ಥರ್ಡ್ ಒನ್ ಇಲ್ಲಿ 8 ಇದೆ, ಇಲ್ಲಿ 9 ಇದೆ. ಹಂಗಂದ್ರೆ ಆಪ್ಷನ್ ಎ. ಯಾಕೆ? A1/A2 ಈಸ್ ಈಕ್ವಲ್ ಟು B1/B2 ಆಗುತ್ತೆ, ಬಟ್ C1/C2ಗೆ ಈಕ್ವಲ್ ಇಲ್ಲ. ಅದಕ್ಕೆ ನಾವು ಆಪ್ಷನ್ ಎನ ಚೂಸ್ ಮಾಡ್ತಾ ಇದ್ದೀವಿ. ಓಕೆ ಅಲ್ವಾ? ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಬರಬಹುದು? ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ x plus y minus 4 equal to 0 and 2x plus by minus 3 equal to 0 have no solution ಅಂತ ಹೇಳ್ತೀರಾ. ನೋ ಸೊಲ್ಯೂಷನ್ ಅಂದ್ರೆ ಅಗೈನ್ ಪ್ಯಾರಲಲ್ ಲೈನ್ಸ್.
ಪ್ಯಾರಲಲ್ ಲೈನ್ಸ್, ಸಮಾಂತರ ರೇಖೆಗಳು ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾವುದೇ ಪರಿಹಾರವಿಲ್ಲ ಅಂದಿದ ತಕ್ಷಣ ನಮಗೆ ಸಮಾಂತರ ರೇಖೆಗಳು ಅಂತ ತಲೆಗೆ ಬರಬೇಕು. ಅದ್ರ ಕಂಡೀಷನ್ ಕೂಡ ಬರ್ಬೇಕು ನಮಗೆ. ಸೊ ಹಂಗ ಅವ್ರು ಹೇಳ್ತಿದ್ದಾರೆ ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ಅಂತ ಹೇಳ್ತಿದ್ದಾರೆ. A1 ಇಸ್ ಈಕ್ವಲ್ ಟು ಇಲ್ಲಿ 1, B1 ಆಲ್ಸೋ ಈಕ್ವಲ್ ಟು 1, A2 ಈಸ್ ಈಕ್ವಲ್ ಟು 2, B2 ಈಕ್ವಲ್ ಟು B2 ಜಾಗದಲ್ಲಿ B ಇದೆ, C1 ಈಸ್ ಈಕ್ವಲ್ ಟು -4, C2 ಈಸ್ ಈಕ್ವಲ್ ಟು -3. ಸದ್ಯಕ್ಕೆ C ತಗೊಳ್ಳೋದು ಬೇಡ ನಾವು, ಯಾಕೆ ಪ್ಯಾರಲಲ್ ಲೈನ್ಸಲ್ಲಿ ಈಕ್ವಲ್ ಟು ಇಲ್ಲ, ಈಸ್ ನಾಟ್ ಈಕ್ವಲ್ ಟು C1/C2 ಇದೆ, ಹೌದಲ್ವಾ? ಅದಕ್ಕೆ C ತಗೊಳ್ಳೋದು ಬೇಡ. A1/A2 ಈಸ್ ಈಕ್ವಲ್ ಟು A1/A2 ಶುಡ್ ಬಿ ಈಕ್ವಲ್ ಟು B1/B2 ಆಗಿರಬೇಕಾ? A1 ಏನು 1 ಡಿವೈಡೆಡ್ ಬೈ A2 ಏನು 2 ಇಸ್ ಈಕ್ವಲ್ ಟು B1 ಅಂದರೆ 1/B2 ಅಂದರೆ B. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ B ಇಸ್ ಈಕ್ವಲ್ ಟು 2 ಆಗಿದೆ. ಓಕೆ ಅಲ್ವಾ? ಸೊ ಇಷ್ಟೇ, ವೆರಿ ಸಿಂಪಲ್ ಕ್ವಶನ್ ಇದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಇಟ್ಸ್ ವ್ಯಾಲ್ಯೂ ಆಫ್ ಬಿ, ಫೈಂಡ್ ದ ವ್ಯಾಲ್ಯೂ ಆಫ್ ಬಿ. ಸೇಮ್ ಟೈಪ್ ಆಫ್ ಕ್ವಶನ್, ಹ್ಯಾಸ್ ಇನ್ಫೈನೈಟ್ ಸೊಲ್ಯೂಷನ್ಸ್. ಇನ್ಫೈನೈಟ್ ಸೊಲ್ಯೂಷನ್ಸ್ ನಮ್ಮ ತಲೆಗೆ ಏನು ಬರಬೇಕು? ಕೋಇನ್ಸಿಡೆಂಟ್ ಲೈನ್ಸ್ ಅಥವಾ ಐಕ್ಯಗೊಳ್ಳುವ ರೇಖೆಗಳು ಅಂತ ತಲೆಗೆ ಬರಬೇಕು. ಐಕ್ಯಗೊಳ್ಳುವ ರೇಖೆಗಳ ಕಂಡೀಷನ್ ಏನು? A1/A2 ಇಸ್ ಈಕ್ವಲ್ ಟು B1/B2 ಇಸ್ ಈಕ್ವಲ್ ಟು C1/C2. ಮೂರು ಕೂಡ ಈಕ್ವಲ್ ಆಗಿರುತ್ತೆ. A B C ವ್ಯಾಲ್ಯೂಗಳನ್ನ ಬರ್ಕೊಳ್ಳೋಣ. ಎ ಜಾಗದಲ್ಲಿ ನಾವು 2ನ ಹಾಕ್ಬೋದು, A1 ಜಾಗದಲ್ಲಿ A1 2 ಆಗಿದೆ, B1 ಜಾಗದಲ್ಲಿ B ಇದೆ, C1 ಜಾಗದಲ್ಲಿ ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ, -8. ಅದೇ ರೀತಿ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 2 × 2x ಅಂದರೆ 4x, ಅಂದರೆ A2 ಜಾಗದಲ್ಲಿ 4 ಆಯಿತು. 2 × 3 ಅಂದರೆ B2 ಜಾಗದಲ್ಲಿ 6 ಆಗುತ್ತೆ. ಇದು ಈ ಕಡೆ ಬಂದರೆ -16, ಹಾಗಂದರೆ C2 ಇಸ್ ಈಕ್ವಲ್ ಟು -16. ಸೊ ಇವಾಗ ನಾವು ಕಂಡುಹಿಡಿಯಬೇಕಿರೋದೇನು? A1/A2 ಇಸ್ ಈಕ್ವಲ್ ಟು B1/B2 ಇಸ್ ಈಕ್ವಲ್ ಟು C1/C2 ಅಂತ ನಮಗೆ ಗೊತ್ತು. ಕಂಡುಹಿಡಿಯಬೇಕಿರೋದು ಬಿ ವ್ಯಾಲ್ಯೂವನ್ನು ಅಥವಾ B1 ವ್ಯಾಲ್ಯೂವನ್ನು. ಹಂಗಂದರೆ A1/A2 ಇಸ್ ಈಕ್ವಲ್ ಟು B1/B2 ವಿಚ್ ಈಸ್ ಈಕ್ವಲ್ ಟು C1/C2. ಈ ಮೂರು ಬೇಕಾಗಿಲ್ಲ, ಯಾವ್ದಾದ್ರು 2 ಸಿಕ್ಕರು ಸಾಕು ಕ್ರಾಸ್ ಮಲ್ಟಿಪ್ಲೈ ಮಾಡೋಕ್ಕೆ. A1 ಅಂದರೆ ಏನಪ್ಪ 2/A2 ಅಂದರೆ ಏನಪ್ಪ 4 ಈಸ್ ಈಕ್ವಲ್ ಟು B1 ಅಂದರೆ B ಡಿವೈಡೆಡ್ ಬೈ B2 ಅಂದರೆ 6. 1 2 2 1 2 3 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ B ಇಸ್ ಈಕ್ವಲ್ ಟು 3 × 1 ಇಸ್ 3. ಅಂದರೆ ದ ವ್ಯಾಲ್ಯೂ ಆಫ್ ಬಿ ಎಷ್ಟು ಬರ್ತಾ ಇದೆ ನಮಗೆ? 3 ಬರ್ತಾ ಇದೆ. ಇಷ್ಟೇ, ವೆರಿ ಸಿಂಪಲ್. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಹಂಗಂದ್ರೆ ಹೌ ಮೆನಿ ಸೊಲ್ಯೂಷನ್ಸ್ ಡಸ್ ಅ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅಂತ ಹೇಳ್ಬಿಟ್ಟು 2 ಈಕ್ವೇಷನ್ ಕೊಟ್ಟಿದ್ದಾರೆ. ಎಷ್ಟು ಸೊಲ್ಯೂಷನ್ಸ್ ಇದೆ ಅಂತ ಕೇಳ್ತಿದ್ದಾರೆ. 3, A1 3, B1 5, C1 8, A2 6, B2 10, C2 16. A1/A2 ನೋಡಿ, A1/A2 ಎಷ್ಟಪ್ಪ? 3/6 ವಿಚ್ ಈಸ್ 1/2ನಾ? B1/B2 ನೋಡಿ, 5/10 ವಿಚ್ ಈಸ್ 1 2 1/2ನೇ ಬರ್ತಾ ಇದೆ. C1/C2 ಚೆಕ್ ಮಾಡಿ, C1/C2 ಎಷ್ಟು ಬರ್ತಾ ಇದೆ? 8/10 1 2 ಹಂಗಂದ್ರೆ 1/2ನೇ ಬರ್ತಿದೆ. A1/A2 B1/B2 C1/C2 ಮೂರು ಈಕ್ವಲ್ ಇದೆ ಅಂದ್ರೆ ಅರ್ಥ ಏನು? A1/A2 is equal to B1/B2 is equal to C1/C2. That means the given pair of equations are forming coincident lines. ಎರಡು ಮೇಲೆ ಒಂದ್ರ ಮೇಲೆ ಒಂದು ಐಕ್ಯಗೊಳ್ಳುವ ರೇಖೆಗಳನ್ನ ಮಾಡ್ತಿದೆ. ಹಾಗಾದ್ರೆ ಸೊಲ್ಯೂಷನ್ಸು ಇನ್ಫೈನೈಟ್, ಹಿಂಗೆ ಬರಿಬೇಡಿ ನೀವು, ಇನ್ಫೈನೈಟ್ ಅಥವಾ ಅನನ್ಯ, ಅನನ್ಯನ ಅನಂತನ, ಅನಂತ ಪರಿಹಾರಗಳು. ಓಕೆ ಅಲ್ವಾ? ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಜಸ್ಟ್ A1/A2 B1/B2 C1/C2 ಚೆಕ್ ಮಾಡಿ, ಎಲ್ಲ ಸೇಮೇ ಬಂದರೆ ಇನ್ಫೈನೈಟ್ ಸೊಲ್ಯೂಷನ್ಸ್. ಬರೀ A1/A2 B1/B2 ಮಾತ್ರ ಸೇಮ್ ಬರ್ತಿದೆ, C1 ಬರ್ತಾ ಇಲ್ಲ ಅಂದರೆ ಪ್ಯಾರಲಲ್ ಲೈನ್ಸ್ ಆಗುತ್ತೆ. A1/A2ನೇ ನಾಟ್ ಈಕ್ವಲ್ ಟು B1/B2 ಅಂದರೆ ಅವಾಗ ಫಸ್ಟ್ ಟೈಪ್ ಆಫ್ ಲೈನ್ಸ್ ಯಾವುದು? ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲಿ. ಓಕೆ, ಸ್ವಲ್ಪ ಅಳಿಸ್ಕೊಳ್ಳೋಣ ಇಲ್ಲಿ, ಸೊ ಜಾಗ ಇಲ್ಲ. ಹಾಂ, ಸೊ ನೆಕ್ಸ್ಟ್ ಕ್ವಶನ್ ಆನ್ಸರ್ ಇನ್ಫೈನೈಟ್ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಇಫ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಕೋಇನ್ಸಿಡೆಂಟು, ಹಂಗಂದ್ರೆ
ಫೈಂಡ್ ದ ವ್ಯಾಲ್ಯೂ ಆಫ್ ಪಿ ಅಂತ ಹೇಳ್ತೀರಾ. ಹಂಗಂದ್ರೆ ಯಾವ್ದು ಯೂಸ್ ಮಾಡಬೇಕು? A1/A2 ಇಸ್ ಈಕ್ವಲ್ ಟು B1/B2 ಇಸ್ ಈಕ್ವಲ್ ಟು C1/C2 ಯೂಸ್ ಮಾಡಬೇಕು. ಇದ್ರಲ್ಲಿ ಯಾವ್ದಾದ್ರು ಎರಡು ತಗೊಳ್ಳಿ ಸಾಕು. ಆನ್ಸರ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೇಕು. ಕಮೆಂಟ್ಸಲ್ಲಿ ನೀವು ಈ ಕ್ವಶನ್ಗೆ ಆನ್ಸರ್ನ ಹಾಕಬೇಕಾಗತ್ತೆ. ಓಕೆ ಅಲ್ವಾ? ಸೊ ನೆಕ್ಸ್ಟು ಇನ್ನು 1 ಮಾರ್ಕ್ಸ್ಗೆ ಇನ್ನೊಂದು ಟೈಪ್ ಆಫ್ ಕ್ವಶನ್ ಕೇಳ್ಬೋದು, ಫ್ರೇಮ್ ದ ಈಕ್ವೇಷನ್ ಅನ್ನೋ ಥರ. ಸೊ ಇಲ್ಲಿ ಕ್ವಶನ್ನ ನೋಡೋದಾದ್ರೆ ನಾವು ಅ ಪರ್ಸನ್ ಬೈಸ್ 3 ಬ್ಯಾಟ್ಸ್ 2 balls ಆ್ಯಂಡ್ ಪೇಸ್ ₹960. ಓಕೆನಾ? ಏನು ತಗೋತಿದ್ದಾರೆ? 3 ಬ್ಯಾಟ್ಸ್ ತಗೋತಾ ಇದ್ದಾರೆ, 2 ಬಾಲ್ಗಳನ್ನ ತಗೋತಾ ಇದ್ದಾರೆ. ಟೋಟಲ್ ಕೊಟ್ಟಿದ್ದೆಷ್ಟು ಅವ್ರು? ₹960. ಓಕೆನಾ? ಇಫ್ ದ ಕಾಸ್ಟ್ ಆಫ್ ದ ಬ್ಯಾಟ್ ಈಸ್ ₹300, ಅಂದರೆ ಬ್ಯಾಟ್ದು ಕಾಸ್ಟು ₹300 ಅಂತ ಹೇಳ್ತಿದ್ದಾರೆ. ಫೈಂಡ್ ದ ಕಾಸ್ಟ್ ಆಫ್ ದಿ 1 ball. ವೆರಿ ಸಿಂಪಲ್ ಆ್ಯಕ್ಚುಲಿ. ಬ್ಯಾಟ್ದು 1 ಬ್ಯಾಟಿನ ಕಾಸ್ಟ್ನ ನಾವು ಎಕ್ಸ್ ಅಂತ ತಗೋಣ, 1 ಬಾಲಿನ ಕಾಸ್ಟ್ನ ವೈ ಅಂತ ತಗೋಣ. ಅವಾಗ ಈಕ್ವೇಷನ್ ಏನಾಗುತ್ತೆ? 3x + 2y = 960 ಆಯಿತಾ? ಈಕ್ವಲ್ ಟು, ಸೊ ಎಕ್ಸ್ ಜಾಗದಲ್ಲಿ ಅವ್ರು ಹೇಳ್ತೀರಾ 1 ಬ್ಯಾಟಿಗೆ ₹300 ಅಂತ. 3 × 300 + 2y = 960. 3 × 300 ಅಂದರೆ ಈ ಕಡೆ ಕಳ್ಸೋಣ ನಾವು. ಅವಾಗೇನಾಗುತ್ತೆ? 2y = 960 ಇಲ್ಲಿದೆ, 960 ಮೈನಸ್ 3 × 300 ಅಂದರೆ 900. ಹಾಗಂದ್ರೆ 2y = 60 ಆಗುತ್ತೆ. y = 60 / 2 1 ಇಷ್ಟಿದು 30. y = 30 ಅಂದರೆ ಕಾಸ್ಟ್ ಆಫ್ 1 ಬಾಲ್ ಎಷ್ಟು? ₹30. ರೈಟ್? ಈಸಿ ಕ್ವಶನ್ ಆ್ಯಕ್ಚುಲಿ ಇದು. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೊಡ್ತಾ ಇದ್ದಾರೆ ಇಲ್ಲಿ, ಇನ್ನೊಂದು ಸೇಮ್ ಟೈಪ್ ಆಫ್ ಕ್ವಶನ್ನು. ಸೊ ಇದನ್ನ ಆಲ್ರೆಡಿ ಮಾಡಿದ್ದೀವಿ ನಾವು. ಸೇಮ್ ಟೈಪ್ ಆಫ್ ಕ್ವಶನ್ ವಿ ಹ್ಯಾವ್ ಡನ್ ಅರ್ಲಿಯರ್. ರೈಟ್? ಇದನ್ನು ಕಳ್ಸೋಣ, ಇದನ್ನು ಅಳಿಸ್ಕೊಂಬೋಣ, ಇಲ್ಲೇ ಬರೆಯೋಣ. y = 30. ಓಕೆನಾ? So if the pair of linear equations represented by lines 6 + 2y - 5 = 0 and ax + by - 12 = 0 are coincident lines, then find the value of a and b ಅಂತ ಹೇಳ್ತಿದ್ದಾರೆ. ಸಿಂಪಲ್, ಚೂರು ಅಂದರೆ 2 ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಇಲ್ಲಿ ಏನೂ ಕಂಡುಹಿಡಿಬೇಕು, ಬಿನೂ ಕಂಡುಹಿಡಿಬೇಕು. ನಮ್ಗೆ ಗೊತ್ತು A1/A2 = B1/B2 = C1/C2 ಅಂತ ಹೇಳಿ ಗೊತ್ತು ನಮ್ಗೆ ಆಲ್ರೆಡಿ. ಎ ಜಾಗದಲ್ಲಿ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. 1 A2 ಜಾಗದಲ್ಲಿ ಏನು ಹಾಕೋಣ? = ನೆಕ್ಸ್ಟು ಬಿ ಜಾಗದಲ್ಲಿ 2ನ ಹಾಕೋಣ. 2 B2 ಜಾಗದಲ್ಲಿ ಬಿನ ಬರುತ್ತೆ. C1 ಜಾಗದಲ್ಲಿ -4 -12. ಸೊ ಮೈನಸ್ ಕ್ಯಾನ್ಸಲ್ ಮಾಡೋಣ. 1/3 ಆಯಿತಾ? ಓಕೆ. ಸೊ ಇವಾಗ 1/A = 1/3 ಆಗುತ್ತಲ್ವಾ? 1/A = 1/3 ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ A = 3 ಬಂತು. ಅದೇ ರೀತಿ B/2 2/B = 1/3 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ B = 2 × 3 6. A ವ್ಯಾಲ್ಯೂ 3, B ವ್ಯಾಲ್ಯೂ 6 ಆಗುತ್ತೆ. ಸೇಮ್ ಇದೇ ರಿಲೇಷನ್ ಹೇಳಿದ್ನಲ್ಲ, ಫಸ್ಟಲ್ಲಿದ್ದ ಟೇಬಲ್ನ ನಾವು ಬಳಸ್ಕೊಂಡು ಅದೇ ರಿಲೇಷನ್ಸ್ ತಗೊಂಡು ಮಾಡ್ಕೊಂಡು ಹೋದರೆ ಈ ಟೈಪ್ ಆಫ್ ಕ್ವಶನ್ಸೇ ಮೆಜಾರಿಟಿ ಬರೋದು. ಎಲ್ಲೋ ಕೆಲವೊಂದು ಸರ್ತಿ ಅವರು ಈ ಟೈಪ್ ಆಫ್ ಕ್ವಶನ್ಸ್ನ ಕೂಡ ಕೇಳ್ಬೋದು. ಅಂದರೆ ರೈಟ್ ದ ಈಕ್ವೇಷನ್ ಅನ್ನೋ ಒಂದು ಟೈಪ್ ಆಫ್ ಕ್ವಶನ್ಸ್ ಇದು. ಫಾರ್ಮಲ್ ಲೀನಿಯರ್ ಈಕ್ವೇಷನ್, ಈ ಹೇಳಿಕೆಗೆ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ರಚಿಸಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಈ ಈಕ್ವೇಷನ್ ಬರೀಬೇಕಾಗುತ್ತೆ. ಹೆಂಗೆ? ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೋಬೇಕು. ಇನ್ ಎ ಕ್ಲಾಸ್, ಒಂದು ಕ್ಲಾಸ್ ರೂಮ್ ಇದೆ. ಆ ಕ್ಲಾಸ್ ರೂಮಲ್ಲಿ ನಂಬರ್ ಆಫ್ ಬಾಯ್ಸ್ ಈಸ್ ಎಕ್ಸ್ ಅಂತ ಹೇಳ್ತಿದ್ದಾರೆ. ಈಸ್ 1 more than twice the number of girls which is y ಅಂತ ಹೇಳ್ತೀವಿ. ನಂಬರ್ ಆಫ್ ಬಾಯ್ಸ್ ಎಷ್ಟು? ಎಕ್ಸು. ನಂಬರ್ ಆಫ್ ಗರ್ಲ್ಸ್ ಎಷ್ಟು? ವೈ. ಇಲ್ಲೊಂದು ರಿಲೇಷನ್ ಕೊಡ್ತೀರಿ ಎರಡಕ್ಕೂ ಕೂಡ. ಏನೋ ರಿಲೇಷನ್ನು? ನಂಬರ್ ಆಫ್ ಬಾಯ್ಸ್ ಎಷ್ಟು ಅಂದರೆ ಎಕ್ಸ್, ಎಷ್ಟು ಅಂದರೆ ಈಕ್ವಲ್ ಟು ಗರ್ಲ್ಸ್ ಎಷ್ಟಿದ್ರಲ್ಲ ಅವ್ರನ್ನ ಟ್ವೈಸ್ ಮಾಡಿ. ಅಂದರೆ ಗರ್ಲ್ಸ್ ಎಷ್ಟಿದ್ದಾರೆ? ವೈ ಎಷ್ಟಿದ್ದಾರೆ? ಅವ್ರನ್ನ ಟ್ವೈಸ್ ಮಾಡಿ. ಅಂದರೆ 2 × ವೈಯ. ಮೋರ್ ದ್ಯಾನ್ ಅಂದರೆ ಏನಂತ ಹೇಳಿದ್ದೀನಿ? ಪ್ಲಸ್ ಅಂತ ಹೇಳಿದ್ದೀನಿ. ಎಷ್ಟು ಮೋರ್ ದ್ಯಾನು? 1. ಹಂಗಂದ್ರೆ ನಮ್ಮ ಈಕ್ವೇಷನ್ ಇವೆರಡೂ ಕೂಡ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರೆಯೋದಾದ್ರೆ ಈ ಕಡೆ ತಗೋಣ. x - 2y - 1 = 0. ದಿಸ್ ಈಸ್ ದ ರಿಕ್ವೈರ್ಡ್ ಈಕ್ವೇಷನ್. ಅಷ್ಟೇ. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬರೀರಿ ಅಂತ ಹೇಳಿದ್ರೆ ಹಿಂಗೆ ಬರಿಬೇಕಾಗತ್ತೆ ನಾವು. ಇಷ್ಟೇ, ವೆರಿ ಸಿಂಪಲ್. 5 years ago Nuri's age was thrice the age of Sonu ಅಂತ ಹೇಳ್ತಾರೆ. ವೈ. ಇವಾಗ ನೂರೀಸ್ ಏಜ್ ಎಷ್ಟು? ಇವಾಗ ಪ್ರೆಸೆಂಟು ಎಕ್ಸು. ಸೋನೂಸ್ ಏಜ್ ಎಷ್ಟು? ವೈ. 5 years ago ಅಂದರೆ ನೂರೀಸ್ ಏಜ್ ಏನಾಗುತ್ತೆ?
ನೂರಿ 5 years ago ಎಕ್ಸ್ ಮೈನಸ್ 5 ಆಯ್ತು. ಆಮೇಲೆ ಸೋನುದು y ಮೈನಸ್ 5 ಆಯ್ತು. ಈ ಎರಡು ಮಧ್ಯೆ ರಿಲೇಷನ್ ಕೊಡ್ತೀರಿ. ಏನ ರಿಲೇಷನ್ನು? ನೂರೀಸ್ ಏಜ್ ವಾಸ್ ಥ್ರೈಸ್ ದ ಏಜ್ ಆಫ್ ಸೋನು. ನೂರೀಸ್ ಏಜ್ ಎಷ್ಟಿತ್ತಂದ್ರೆ ಈ ಸೋನು ಏಜ್ಗಿಂತ 3 times ಜಾಸ್ತಿ ಇತ್ತು ಅಂತ ಹೇಳ್ತೀರಿ. 3 times. ಹಂಗಂದ್ರೆ ಎಕ್ಸ್ ಮೈನಸ್ 5 ಸಾರಿ ಎಕ್ಸ್ ಮೈನಸ್ 5 ಈಸ್ ಈಕ್ವಲ್ ಟು 3 times y ಮೈನಸ್ 5. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಆನ್ಸರ್ ಬಂದೋಗುತ್ತೆ. ಎಕ್ಸ್ ಮೈನಸ್ 5 ಈಸ್ ಈಕ್ವಲ್ ಟು 3 into y 3y ಮೈನಸ್ 3 into 5 15. ಸೊ ಇವೆರಡನ್ನು ಕೂಡ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಗೋಣ. ಏನಾಗುತ್ತೆ ಅವಾಗ? ಎಕ್ಸ್ ಮೈನಸ್ 5 ಪ್ಲಸ್ 3y ಪ್ಲಸ್ 15. ಯಾಕೆ ಎರಡು ಮೈನಸ್ ಇದೆ, ಆ ಕಡೆ ಹೋದರೆ ಇದು ಪ್ಲಸ್ ಇತ್ತಲ್ವ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. 15 ಈಕ್ವಲ್ ಟು 0. ಪ್ಲಸ್ 15 ಮೈನಸ್ 5 ಅಂದರೆ ಪ್ಲಸ್ 10 ಆಗುತ್ತೆ. ಎಕ್ಸ್ ಮೈನಸ್ 3y ಪ್ಲಸ್ 10 ಈಕ್ವಲ್ ಟು 0. ಇದೇ ನಮಗೆ ಬೇಕಾಗಿದ್ದಂಥ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್. ಸೊ ಈ ರೀತಿ ಇದನ್ನು ಸ್ಟೇಟ್ಮೆಂಟ್ನ ಕೊಟ್ಬಿಟ್ಟು ಈಕ್ವೇಷನ್ನ ಬರೀರಿ ಅಂತ ಕೂಡ ಕೇಳಬಹುದು 1 ಮಾರ್ಕ್ಸ್ಗೆ. ಓಕೆ ಅಲ್ವಾ? ಸೊ ಇಷ್ಟನ್ನು ನಾವು ಈ ಟೈಪ್ ಆಫ್ ಕ್ವಶನ್ಸು ನಮಗೆ FA ಅಲ್ಲೂ ಬರಬಹುದು, SA 1ಅಲ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೇಮ್ ಟೈಪ್ ಆಫ್ ಕ್ವಶನ್ಸು. ಆಮೇಲೆ ಆಬ್ವಿಯಸ್ಲಿ ಪ್ರಿಪ್ರೇಟರಿಯಲ್ಲಂತೂ ಬಂದೇ ಬರುತ್ತೆ. ಆಮೇಲೆ ಫೈನಲ್ ಎಕ್ಸಾಮಲ್ಲಂತೂ ಕೂಡ ಸೇಮ್ ಟೈಪ್ ಆಫ್ ಕ್ವಶನ್ಸೇ ಈ ಚಾಪ್ಟರಿಂದ ಕೇಳೋದಕ್ಕೆ ಸಾಧ್ಯ. ಸೊ ಈ ಕ್ವಶನ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಯಾರಿಗಾದ್ರೂ ಏನಾದ್ರು ಅರ್ಥ ಆಗಿಲ್ಲ, ಯಾರಿಗಾದ್ರೂ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಕೇಳಿ, ನಾನು ಆ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರು ಕೂಡ ಈ ಒಂದು ಕಾನ್ಸೆಪ್ಟ್ನ ಚೆನ್ನಾಗಿ ಕಲ್ತ್ಕೊಳ್ಳಿ, ಅವರು ಕೂಡ ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡಲಿ ಅಂತ ಹೇಳ್ತಾ, ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ. ಆ್ಯಂಡ್ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಬಾಯ್ ಬಾಯ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು.